ಈಗ ತಾನೇ ಮಾತನಾಡಿರ್ತಕ್ಕಂಥ ಈ ಉಪವಿಭಾಗದ ಅಧಿಕಾರಿಗಳು ಶ್ರೀ ಅಭೀಶ್ ಗಜ್ಜಾಳ್ ಅವರೇ, ಅತಿಥಿಗಳಾಗಮಿಸಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಈ ನಗರದ ಪ್ರಥಮ ಪ್ರಜೆ ಆತ್ಮೀಯರಾದ ಶ್ರೀ ಲಿಂಬಾಜಿ ರಾಠೋಡ್ ಅವರೇ, ಆತ್ಮೀಯರಾದ ಜಗದೀಶ್ ಅವರೇ, ಖಡಕ್ ಬಾವಿ ಅವರೇ, ಆಲೂರ್ ಅವರೇ, ಪೂಜಾರಿ ಅವರೇ, ನಂದೀಪ್ ರಾಠೋಡ್ ಅವರೇ ಮತ್ತು ತಾಲೂಕಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯರೇ, ಅಧಿಕಾರಿ ಬಂಧುಗಳೇ, ಮುದ್ದು ವಿದ್ಯಾರ್ಥಿನಿಯರೇ, ಸ್ವತಂತ್ರದ ಅನುಭವಿಸ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ಹಾಗೂ ಮಾಧ್ಯಮದ ಗೆಳೆಯರೇ, ಅತ್ಯಂತ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಸಾಕ್ಷೀಕರಿಸ್ತಾ ಇದ್ದೀವಿ. ಇಡೀ ದೇಶ 76ನೇ ಗಣರಾಜ್ಯೋತ್ಸವನ ಅತ್ಯಂತ ಸಂಭ್ರಮದಿಂದ ನಾವೆಲ್ಲ ಆಚರಿಸ್ತಾ ಇದ್ದೀವಿ. ಅಸಿಸ್ಟೆಂಟ್ ಕಮಿಷನರ್ ಅವರು ಹೇಳಿದಾಗೆ ಈ ದೇಶ ಬಹಳ ವೈವಿಧ್ಯಮಯವಾದಂಥ ದೇಶ ಇದೆ. ಈ ದೇಶದ ಭವ್ಯ ಪರಂಪರೆಯನ್ನ, ಈ ದೇಶದ ಇತಿಹಾಸವನ್ನ ಇಡೀ ಪ್ರಪಂಚ ನಮ್ಮನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇಂಥ ದೊಡ್ಡ ಜನಸಂಖ್ಯೆಯ ರಾಷ್ಟ್ರವನ್ನ ಅತ್ಯಂತ ಯಶಸ್ವಿಯಾದಂಥ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಸಾಗ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಮೂಲಭೂತವಾಗಿ ಸಂವಿಧಾನ ಶಿಲ್ಪಿ, ಈ ರಾಷ್ಟ್ರ ಕಂಡ ಅಪ್ರತಿಮ ನಾಯಕ, ಸಮಾನತೆಯ ಪ್ರತಿಬಿಂಬವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಯಾವ ದಾರಿಯಲ್ಲಿ ಸಾಗಬೇಕಂತಕ್ಕಂಥ ಸೂಕ್ಷ್ಮ ಸಂವಿಧಾನದ ರೂಪದಲ್ಲಿ ಕೊಟ್ಟಿದ್ದಾರೆ. ಇವತ್ತಿಗೂ ನಾವು ಆ ದಾರಿಯಲ್ಲಿ ಸಾಗ್ತಾ ಇದ್ದೀವಿ. ಸರ್ವರಿಗೂ ಸಮಪಾಲು ಸೈದ್ಧಾಂತಿಕ ನಿಲುವುಗಳನ್ನ ಮಹಾತ್ಮ ಗಾಂಧೀಜಿಯವರು ಕೊಟ್ಟಿರ್ತಕ್ಕಂಥ ಆ ಶಾಂತಿಯ ಸಂದೇಶವನ್ನ ಈ ದೇಶದ ಸ್ವತಂತ್ರ ಸಂಗ್ರಾಮದಲ್ಲಿ ಶ್ರಮಿಸಿರ್ತಕ್ಕಂಥ ಅನೇಕ ಯುಗ ಪುರುಷರು ಈ ದೇಶಕ್ಕೆ ತಮ್ಮದೇ ಆದಂತ ತ್ಯಾಗ ಬಲಿದಾನದಿಂದ ನಾವೆಲ್ಲ ಇವತ್ತು ಸಂಭ್ರಮಿಸ್ತಾ ಇದ್ದೀವಿ. ಸ್ವಾತಂತ್ರ್ಯದ ನಂತರ ಈ ದೇಶದ ಬೆಳವಣಿಗೆಯನ್ನು ನಾವೆಲ್ಲ ಗಮನಿಸಿದೀವಿ ಅಂದ್ರೆ ಈ ದೇಶಕ್ಕಾಗಿ ಶ್ರಮಿಸಿರ್ತಕ್ಕಂಥ ಅನೇಕ ಮಹನೀಯರು ಒಂದು ಭದ್ರ ಬುನಾದಿಯನ್ನ ನೀಡಿದ್ದಾರೆ. ಇಡೀ ಪ್ರಪಂಚ ನಮ್ಮನ್ನ ಇವತ್ತು ಗಮನಿಸ್ತಾ ಇದೆ, ಯಾವ ದಾರಿಯಲ್ಲಿ ನಾವು ಸಾಗ್ತಾ ಇದೀವಿ ಅಂತೇಳಿ. ಇವತ್ತು ಬಾಹ್ಯಾಕಾಶದಲ್ಲಾಗ್ಲಿ ಅನೇಕ ರಂಗದಲ್ಲಿ ನಮ್ಮದೇ ಆದಂತ ಅದ್ಭುತ ಸಾಧನೆಗಳನ್ನ ನಮ್ಮ ಸೈಂಟಿಸ್ಟರು ಮಾಡಿರ್ಬೋದು. ಅದೇ ರೀತಿ ಅನೇಕ ರಂಗಗಳಲ್ಲಿ ಸಹಿತ ಇವತ್ತು ಇಡೀ ವಿಶ್ವ ನಮ್ಮನ್ನ ಗಮನ ಸೆಳೆಯುವಂಗೆ ನಮ್ಮ ವ್ಯವಸ್ಥೆಯನ್ನ ಬಲಗೊಂಡಿದೆ. ಅದರಲ್ಲಿ ಮೂಲಭೂತವಾಗಿ ಈ ದೇಶದ ನಾಗರಿಕರು, ಈ ನಾಗರಿಕರ ಸಂಸ್ಕೃತಿಯನ್ನ ಪ್ರತಿ 100-200 ಕಿಲೋಮೀಟರ್ಗೆ ನಮ್ಮ ಭಾಷೆ, ಉಡುಗೆ ತೊಡುಗೆ ಅನೇಕ ಬದಲಾವಣೆಗಳಿದ್ರು ಸಹಿತ ನಾವೆಲ್ಲ ಭಾರತೀಯರು ಅಂತಕ್ಕಂಥ ಸ್ವಾಭಿಮಾನದಿಂದ ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ. ಈ ದೇಶ ಸಮೃದ್ಧವಾಗಿ, ಈ ದೇಶದ ಭವಿಷ್ಯಕ್ಕಾಗಿ ಸಂಕಲ್ಪ ಮಾಡ್ತಕ್ಕಂಥ ದಿವಸ ಇವತ್ತು. 1947ರ ಸ್ವತಂತ್ರ ದಿನಾಚರಣೆಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ನಾವೆಲ್ಲ ಅದನ್ನ ಆಚರಿಸ್ತಾ ಇದ್ದೀವಿ. ಇವತ್ತಿಗೂ ಸಹಿತ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ಈ ದೇಶದಲ್ಲಿ 2 ದಿನಗಳನ್ನ ಬಹಳ ಸಂಭ್ರಮದಿಂದ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಹಾಗೆ ಈ ದೇಶದ ಭದ್ರ ಬುನಾದಿಯನ್ನ, ಈ ದೇಶದ ಗಡಿ ಕಾಯ್ತಕ್ಕಂಥ ಸೈನಿಕರನ್ನ ಸದಾ ನಾವೆಲ್ಲ ಸ್ಮರಿಸ್ಕೋಬೇಕಾಗ್ತದೆ. ಇವತ್ತಿಂತ ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೀವಿ, ಅನೇಕ ರಾಷ್ಟ್ರಗಳ ಮಧ್ಯೆ ಸಂಘರ್ಷಮಯವಾದಂತ ಬದುಕು. ಆದ್ರೆ ನಮ್ಮ ದೇಶ ಇವತ್ತು ಸುರಕ್ಷಿತವಾಗಿದೆ ಅಂದ್ರೆ ಅದಕ್ಕೆ ಈ ದೇಶದ ಒಂದು ಚಿತ್ರಣ, ಸೂಕ್ಷ್ಮವಾಗಿ ಈ ದೇಶದ ಭದ್ರತೆ ವ್ಯವಸ್ಥೆಯನ್ನ ನಾವೆಲ್ಲ ಕೊಂಡಾಡಬೇಕಾಗ್ತದೆ. ಹಾಗೆ ಹುತಾತ್ಮರಾದಂತ ಎಲ್ಲರನ್ನ ಸಹಿತ ನಾವೆಲ್ಲ ದೇಶಕ್ಕಾಗಿ ನಮ್ಮ ಪ್ರಾಣವನ್ನ ತ್ಯಾಗ ಮಾಡಿದರೆ ಅವ್ರನ್ನ ಸ್ಮರಿಸ್ಕೋಬೇಕಾಗ್ತದೆ. ಹಾಗೆ ಈ ಸಂವಿಧಾನವನ್ನ ಅನೇಕ ಸಂದರ್ಭದಲ್ಲಿ ಸಂವಿಧಾನಕ್ಕೂ ಸಹಿತ ಥ್ರೆಟ್ ಬರ್ತಕ್ಕಂಥ ಸಂದರ್ಭಗಳು ಇರ್ತಾವ. ಆದ್ರೆ ಸಂವಿಧಾನವನ್ನ ಎಲ್ಲಿವರೆಗೆ ನಾವು ಗೌರವಿಸ್ತೀವಿ, ಈ ದೇಶಕ್ಕೆ ತನ್ನದೇ ಆದಂತ ಭವ್ಯ ಪರಂಪರೆ ಇದೆ, ಆ ದಾರಿಯಲ್ಲಿ ಸಾಧ್ಯ ಆಗ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಇವತ್ತಿನ ಪ್ರಧಾನಿ ಮೋದಿಯವರವರೆಗೆ
ಈ ದೇಶದ ಅನೇಕ ರಂಗದಲ್ಲಿ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿದ್ದಾರೆ. ರಾಷ್ಟ್ರಪತಿಗಳಂತೂ ಈ ರಾಷ್ಟ್ರದ ಅನೇಕರು ಪೀಪಲ್ಸ್ ಪ್ರೆಸಿಡೆಂಟ್ ಆಗಿ, ಚಿಲ್ಡ್ರನ್ಸ್ ಪ್ರೆಸಿಡೆಂಟ್ ಆಗಿ ಅನೇಕ ರಂಗದಲ್ಲಿ ತಮ್ಮದೇ ಆದಂತಹ ಸಾಧನೆಯನ್ನು ಮಾಡಿದಂತವ್ರು ಇದ್ದಾರೆ. ಅವರೆಲ್ಲರ ಭದ್ರ ಬುನಾದಿಯಲ್ಲಿ ಈ ರಾಷ್ಟ್ರ ಪ್ರೇಮವನ್ನು ಬೆಳೆಸ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಹಾಗೆ ಕನ್ನಡ ನಾಡು ಇಡೀ ದೇಶದಲ್ಲೇ ಒಂದು ಅರ್ಥಪೂರ್ಣವಾದಂತಹ ಬದುಕನ್ನ ಬಹಳ ಸಾಂಸ್ಕೃತಿಕವಾಗಿ ಬಹಳ ಪ್ರೀತಿ, ಬಹಳ ಸಹನೆಯಿಂದ ಬದುಕ್ತಕ್ಕಂಥ ರಾಜ್ಯ ಇದು. ಈ ರಾಜ್ಯಕ್ಕೆ ಭದ್ರ ಬುನಾದಿಯನ್ನು ನೀಡಿರ್ತಕ್ಕಂಥ ಎಲ್ಲ ಈ ರಾಜ್ಯದ ರಚನಾಕಾರರಿದ್ದಾರೆ, ಅವ್ರನ್ನ ನಾವೆಲ್ಲ ಸ್ಮರಿಸಬೇಕಾಗ್ತದೆ. ಹಾಗೆ ಈ ಜಿಲ್ಲೆ, ಈ ಅವಿಭಾಜ್ಯ ಜಿಲ್ಲೆ ಈ ದೇಶವನ್ನ ಕಟ್ಟುವಲ್ಲಿ ತಮ್ಮದೇ ಆದಂತಹ ಅನನ್ಯ ಕೊಡುಗೆಯನ್ನ ನೀಡಿದ್ದಾರೆ. ಬಹುತೇಕ ಅವಿಭಾಜ್ಯ ಜಿಲ್ಲೆಯ ರೈತರನ್ನ ನಾವೆಲ್ಲ ಇವತ್ತು ನೆನಪಿಸ್ಕೋಬೇಕಾಗ್ತದೆ. ಈ ರಾಷ್ಟ್ರದ ಪ್ರಗತಿಗಾಗಿ ತಮ್ಮ ತ್ಯಾಗ ಬಲಿದಾನವನ್ನ ಇವತ್ತು ಸಾವಿರಾರು ಗ್ರಾಮ, ಲಕ್ಷಾಂತರ ಎಕರೆ ಭೂಮಿಯನ್ನ ಕಳ್ಕೊಂಡು ಇವತ್ತು 6 ಜಿಲ್ಲೆಗಳಿಗೆ ನೀರಾವರಿ ಆಗಿದ್ರೆ ಅದು ಈ ಅವಿಭಾಜ್ಯ ಜಿಲ್ಲೆಯ ತ್ಯಾಗ ಬಲಿದಾನ ಅನ್ನೋದನ್ನ ನಾವಲ್ಲಿ ಇವತ್ತು ನೆನಪಿಸ್ಕೋಬೇಕಾಗ್ತದೆ. ಅಂತ ಒಂದು ಭವ್ಯ ಪರಂಪರೆ ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ, ಅದರಲ್ಲಿ ವಿಶೇಷವಾಗಿ ರಾಜ್ಯದ ಕೊನೆ ಭಾಗ ಇಂಡಿ, ಈ ಭಾಗದಲ್ಲಿ ತನ್ನದೇ ಆದಂತಹ ಅನೇಕ ವಿಭಿನ್ನವಾದಂತಹ ಬದುಕನ್ನ ಇಲ್ಲಿ ಸಾಹಿತಿ, ಅನೇಕ ರಂಗದಲ್ಲಿ ಯುಗ ಪುರುಷರು, ಸ್ವತಂತ್ರ ಸೇನಾನಿಗಳು ಈ ಭಾಗದಲ್ಲಿ ಆಗಿ ಹೋಗಿದ್ದಾರೆ. ಅವರೆಲ್ಲರನ್ನ ಸ್ಮರಿಸ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡೋಣ. ನಮ್ಮ ಪೂರ್ವಜರು ನಮಗೇನೋ ಒಂದು ಭವ್ಯ ಇತಿಹಾಸವನ್ನು ಕೊಟ್ಟು ಹೋಗಿದ್ದಾರೆ, ಆ ದಾರಿಯಲ್ಲಿ ಸಾಗ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ, ಈ ಭಾಗದ ಅಭಿವೃದ್ಧಿ, ಈ ಭಾಗದ ಬದುಕು, ಈ ಭಾಗದ ಭವಿಷ್ಯ ನಿಮ್ಮೆಲ್ಲರ ಮೇಲಿದೆ. ಇಲ್ಲಿ ಶಾಂತಿ, ಸಹನೆ, ತಾಳ್ಮೆಯಿಂದ ಈ ಭಾಗವನ್ನ ಉಳಿದವರು ನಮ್ಮನ್ನ ನೋಡಿ ಗಮನಿಸ್ಬೇಕು. ಆ ರೀತಿ ಬದುಕು ನಮ್ಮೆಲ್ಲರದಾಗಿರ್ಲಿ ಅಂತಕ್ಕಂಥ ಮಾತನ್ನ ಇಂಥ ಅತ್ಯಂತ ಪವಿತ್ರ ದಿವಸದಲ್ಲಿ ನಾವೆಲ್ಲ ಸ್ಮರಿಸಿಕೊಳ್ಳೋಣ ಅಂತಕ್ಕಂಥ ಮಾತನ್ನ ಹೇಳಿ, ಇಲ್ಲಿ ನಾನು ಸೂಕ್ಷ್ಮವಾಗಿ ಗಮನಿಸಿದೆ, ಪಥಚಂದ್ರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ತುಕ್ಕಡಿಗಳಾಗಿರ್ಬೋದು, ವಿದ್ಯಾರ್ಥಿನಿಯರಾಗಿರ್ಬೋದು, ಮೋಸ್ಟ್ ಡಿಸಿಪ್ಲಿನ್ ಆಗಿ ಇಲ್ಲಿ ಅವರು ತಮ್ಮದೇ ಆದಂತ ಒಂದು ವಿಭಿನ್ನವಾದಂತ ಒಂದು ಪಥಚಂಚಲನವನ್ನು ಮಾಡಿದ್ದಾರೆ. ಈ ಸ್ಟೇಡಿಯಂ ಒಂದು ಅರ್ಥಪೂರ್ಣವಾಗಿ ಕಾರ್ಯಕ್ರಮಗಳು ಇವತ್ತು ಸಾಕ್ಷೀಕರಿಸ್ತಾ ಇವೆ. ಭವಿಷ್ಯದಲ್ಲಿ ಈ ಭಾಗ ಇನ್ನೊಂದಿಷ್ಟು ಎಲ್ಲ ರಂಗದಲ್ಲಿ, ಅದು ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ಕೃಷಿ ಆಧಾರಿತ ಬದುಕದಲ್ಲಿ, ಇನ್ನು ಅನೇಕ ರಂಗದಲ್ಲಿ ಈ ಭಾಗ ಸಾಧನೆ ಆಗಲಿ ಅಂತಕ್ಕಂಥ ಮಾತನ್ನ ಹೇಳಿ, ನಿಜಕ್ಕೂ ಈ ಭಾಗದ ಸಂಸ್ಕೃತಿಯನ್ನ ಮೇಲೆತ್ತಿಡುವಲ್ಲಿ ಈ ಭಾಗದಲ್ಲಿ ಶ್ರಮಿಸ್ತಕ್ಕಂಥ ಅನೇಕ ಹಿರಿಯ ನಾಗರಿಕರು ಬಹಳ ಅರ್ಥಪೂರ್ಣವಾಗಿ ಈ ಭಾಗಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನ ನೀಡಿದ್ದಾರೆ. ನಿಂಬೆ ನಾಡು ಈ ಭಾಗದಲ್ಲಿ ಎಲ್ಲ ರಂಗದಲ್ಲಿ ಸಹಿತ ಬೆಳವಣಿಗೆ ಸಾಗಲಿ ಅಂತಕ್ಕಂಥ ಮಾತನ್ನ ಹೇಳಿ, ಭವಿಷ್ಯದಲ್ಲಿ ಇನ್ನೊಂದು ಮುಂದಿನ ದಿನಮಾನಗಳಲ್ಲಿ ಈ ಭಾಗ ಎಲ್ಲ ರಂಗದಲ್ಲಿ ಇವತ್ತು ನಿಂಬೆ ಅಭಿವೃದ್ಧಿ ಮಂಡಳಿ ಮುಖಾಂತರ ಆಗಲಿ, ನೀರಾವರಿ ಮುಖಾಂತರ, ರೇವಣಸಿದ್ದೇಶ್ವರ ನೀರಾವರಿ ಯೋಜನೆ ಮುಖಾಂತರ, ಹಾಗೆ ಕೆರೆಗಳನ್ನ ತುಂಬಿಸ್ತಕ್ಕಂಥ ಯೋಜನೆಗಳ ಮುಖಾಂತರ ಮುಂದಿನ 1-1.5 ತಿಂಗಳಲ್ಲಿ ಪೂರ್ತಿ ಭಾಗದ ಎಲ್ಲ ಕೆರೆಗಳನ್ನ ತುಂಬಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡೋರಿದ್ದೀವಿ. ಮುಂದಿನ ನಿರ್ಮಾಣದಲ್ಲಿ ರೇವಣಸಿದ್ದೇಶ್ವರ ನೀರಾವರಿ ಯೋಜನೆ 2956 ಕೋಟಿ ರೂಪಾಯಿಗಳ ಇಡೀ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಇವತ್ತಿನ ದಿನಗಳಲ್ಲಿ ಕೃಷ್ಣಾ ಜಲಭಾಗ್ಯ ನಿಗಮದ ಮುಖಾಂತರ ಇದಷ್ಟು ಬೃಹತ್ ಗಾತ್ರದ ಯೋಜನೆಯನ್ನ ಇವತ್ತು ಕಾರ್ಯಗತಗೊಳ್ತಾ ಇದೆ. 3ನೇ ಹಂತದ ಟೆಂಡರ್ ಸಹಿತ ನಾಳೆ 30ನೇ ತಾರೀಕಿನವರೆಗೆ ಟೆಂಡರ್ನ ಕರೆದಿದ್ದೀವಿ. 30ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇದೆ. ಮುಂದಿನ ನಿರ್ಮಾಣದಲ್ಲಿ ಮುಂದಿನ ಕೆಲವು ವರ್ಷಗಳಲ್ಲಿ ಈ ಭಾಗ ಸಮಗ್ರ ನೀರಾವರಿಯಾಗಿ ರೈತರ ಬದುಕು ಹಸನಾಗಲಿದೆ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಬಿಬಿಯ ದಡದಲ್ಲಿ ಬಹಳ ಪ್ರಗತಿದಾಯಕವಾಗಿನೂ ಕಬ್ಬನ್ನ ಬೆಳೀತಾ ಇದ್ದಾರೆ. ಅದೇ ರೀತಿ ಈ ಸಲ ತೊಗರಿ ನಮ್ಮ ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬಿತ್ತನೆ ಆಗಿದೆ. ಅದ್ರ ನಿಜಕ್ಕೂ ನಮ್ಮ ಬಿತ್ತನೆಗೆ ಅನುಗುಣವಾಗಿ ನಮಗೆ ಫಲವತ್ತ ಆದಾಯ ಬರಲಿಲ್ಲ. ಅದರ ರೈತರಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆ, ಮಿಶ್ರ ಬೆಳೆಗಳನ್ನ ಅಳವಡಿಸ್ತಕ್ಕಂಥ ಪ್ರಯತ್ನ ನಿಮ್ಮದಾಗಿರ್ಲಿ ಅಂತಕ್ಕಂಥ ಮಾತನ್ನು ಹೇಳಿ, 2 ಎಕರೆ ಬೇರೆ ಯಾವ್ದಾದ್ರು ಬೇರೆ ಬೆಳೆಗಳನ್ನ ಮಾಡಿದೀವಿ ಅಂದ್ರೆ ಬದುಕಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಒಟ್ಟಾರೆ ಈ ಜಿಲ್ಲೆ ಸಮಗ್ರವಾಗಿ ಈ ರಾಜ್ಯ, ಈ ದೇಶ ಇವತ್ತು ಸಂವಿಧಾನದ ಸವಿ ನೆನಪಿಗಾಗಿ ಮೊದಲಿಗೆ ಬಾಪು ಈ ದೇಶ ಕಂಡ ಶಾಂತಿಯ ದೂತ, ಇಡೀ ಪ್ರಪಂಚವನ್ನೇ ಗಮನ ಸೆಳೆದಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಇವತ್ತು ಸಂವಿಧಾನದ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಪ್ರಪಂಚ ಗೌರವಿಸ್ತಾ ಇದೆ. ಇಂಥ ಮಹಾನ್ ಚೇತನಗಳನ್ನ ಸ್ಮರಿಸೋದ್ರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ವಿ. ತಮ್ಮೆಲ್ಲರಿಗೂ ಸಹಿತ ಇನ್ನೊಮ್ಮೆ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.